ಶರಮಣ ಒಂಟಿ ಲೋ ಜೈರಾಮ ಒಡೆಯಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕೋ. ಆನಂದವಾಗಿ ತಿನ್ಬೇಕು ಅಂದ್ರೆ ಅಡ್ಡಾಡ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಹೇಳ್ದೆ ಎಷ್ಟ್ ಸತಿ ಹೇಳ್ತೀಯಾ? ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ. ಬಾಯ್. ಕತ್ತಲಿ ತಾಳಿ ಇಲ್ಲ ಅಂದ್ರೆ ಕರಿಮಣಿ ಮಾಲೀಕ ಯಾರು ಇಲ್ಲ. ಟ್ರೈ ಮಾಡಿ ನೋಡೋಣ. ಮೇಡಮ್, ನೀವು ಸಿಂಗರ್ ಅಲ್ವಾ? ಅದೇಗ್ರಿ ಅಷ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ. ಗೊತ್ತಾಗ್ದೆ ಏನ್ ಮೇಡಮ್, ನಿಮ್ ವಾಯ್ಸ್ ಇಷ್ಟೊಂದು ಸ್ವೀಟ್ ಆಗಿದೆ, ಕೇಳ್ತಿದ್ರೆ ಮೈಯೆಲ್ಲ ರೋಮಾಂಚನ ಆಗೋಯ್ತು. ರೈನ್ಬೋ ಸಹ ಪ್ರಸಾರದಲ್ಲಿ ಆಕಾಶಗಂಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮೇಡಮ್, ನೀವೇನು ಅನ್ಕೊಳಲ್ಲ ಅಂದ್ರೆ ನಿಮ್ಮೊಂದ್ ಮಾತು ಕೇಳಲ್ಲ? ನನಗೋಸ್ಕರ ಒಂದು ಹಾಡು ಹೇಳ್ತೀರಾ ಪ್ಲೀಸ್? ನೀವ್ ಕೇಳ್ತಿದ್ದೀರಾ ಅಂತ ಒಂದ್ 4 ಲೈನ್ ಹಾಡ್ತೀನಿ. ಸೂಪರ್ ಮೇಡಮ್, ಹಾಡಿ. ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಬಾನಲ್ಲು ನೀನೆ. ಮೇಡಮ್, ಒಂದು ನಿಮಿಷ. FM ನಿಮ್ಗೆ ಡಿಸ್ಟರ್ಬ್ ಮಾಡ್ತಿದೆ. ಈಗ ಹಾಡಿ ಮೇಡಮ್. ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಲಲಲಾ. ಸೂಪರ್ ಮೇಡಮ್, ಸಕ್ಕತ್ತಾಗಿ ಹಾಡ್ತೀರ ಮೇಡಮ್. ಅಂತ ಉತ್ತುಂಗಕ್ಕೆ ಏರಿ ಇಳಿವಾಗ ಜೊತೆಗೆ ನನ್ನ ಎಳೆಗೂ ಇಳಿದ್ಬಿಡ್ತೆ ಮೇಡಮ್. ಐಸ್ ಇಟ್ಟಿದ್ ವರ್ಕೌಟ್ ಆಯ್ತು. ಐ ಆಮ್ ಹರೀಶ್ ಚಂದ್ರ, ಎಲ್ರು ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ಕ್ಯಾಬ್ ಓಡಿಸ್ತಾ ಇದೀನಿ ಅಂತ ಡ್ರೈವರ್ ಅನ್ಕೊಂಡ್ರಾ? ಓನರ್. ಈ ತರ ಒಂದ್ 3-4 ಕಾರ್ ಇಟ್ಕೊಂಡು ಒಂದ್ ಕಂಪ್ನಿ ನಡೆಸ್ತಾ ಇದೀನಿ. ನಿಮ್ ಮನ್ಸಲ್ಲಿ ಏನೋ ಇದೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ನಾನ್ ನಿಮ್ಗೇನೋ ಹೇಳ್ಬೇಕು. ಟೆನ್ಷನ್ ಕೊಡ್ಬೇಡಿ ಮೇಡಮ್, ಅದೇನ್ ಹೇಳ್ಬೇಕು ಬೇಗ ಹೇಳ್ಬಿಡಿ ಮೇಡಮ್. ಹೇಳ್ಬಿಡಿ. 4 ದಿನದ ಹಿಂದೆ ಎಂಗೇಜ್ಮೆಂಟ್. ಏನೋ ನನ್ ಬಗ್ಗೆ ಅಷ್ಟೆಲ್ಲಾ ಕೇಳಿದ್ರಿ, ನನ್ ಕೈಯಲ್ಲಿರೋ ಮೆಹಂದಿನೇ ನೋಡ್ಲಿಲ್ವಲ್ಲ ನೀವು? ಅಯ್ಯೋ, ಇದು ಅನ್ಯಾಯ, ಇದು ಅಕ್ರಮ, ಇದು ಮೋಸ. ನೀವು ನಿಮ್ ಕೈ ತೋರ್ಸ ಇಲ್ಲ. ನಿಮ್ಮಷ್ಟಕ್ ನೀವೇ ಏನೇನೋ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ? ನಿಜವಾಗ್ಲೂ ಎಂಗೇಜ್ಮೆಂಟ್ ಆಗೋಯ್ತೇನ್ರಿ? ಹೌದು. ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ, ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯ, ನಂಬೋದೆ ಪ್ರೀತಿಯನ್ನು ಲೆಕ್ಕ. ಚೇಂಜ್ ಬೇಡ, ನೀವೇ ಇಟ್ಕೊಳ್ಳಿ. ಚೇಂಜ್ ಏನ್ ಬೇಕಿರ್ಲಿಲ್ಲ, ನಿಮ್ ಮನ್ಸ್ ಚೇಂಜ್ ಆದ್ರೆ ಸಾಕು. ನಿಮ್ಮಂತ ವ್ಯಕ್ತಿನ ನನ್ ಲೈಫಲ್ಲೇ ನೋಡಿಲ್ಲ. ಹೇಗಾದ್ರೂ ಮಾಡಿ ಒಬ್ಳು ಮಹಾಲಕ್ಷ್ಮಿನ ಮನೆಗೆ ಕರ್ಕೊಂಡು ಹೋಗೋಣ ಅಂದ್ರೆ ಎಲ್ಲರ ಹತ್ರ ಶೇಪ್ ಔಟ್ ಆಗದೆ ಆಗೋಯ್ತು. ಹಲೋ, ಎಲ್ಲಿದ್ಯಾ? ಯಾರೋ? ಶಾಬಾಷ್, ನಿನ್ಗೆ ಕಾರ್ ಕೊಡೋದಲ್ದೆ ನಾನು ಯಾರು ಅಂತ ಬೇರೆ ಹೇಳ್ಬೇಕಾ? ಅಯ್ಯೋ ಅಣ್ಣ, ಓನರ್ ಅಣ್ಣ, ಹೇಳಿ ಅಣ್ಣ. ಏಯ್, ಮೊದ್ಲು ನಂಬರ್ ಸೇವ್ ಮಾಡ್ಕೊಳ್ಳಲ್ಲ. ಎಲ್ಲಿದ್ಯಾ? ಈಗಷ್ಟೇ ಕಸ್ಟಮರ್ನ ಡ್ರಾಪ್ ಮಾಡಿ ಮನೆ ಕಡೆಗೆ ಹೋಗ್ತಾ ಇದ್ದೆ. ಯಾಕೋ DL ಮರ್ತ್ಬಿಟ್ಟ? ಅಣ್ಣ, ನೀವ್ ಮರ್ತ್ಬಿಟ್ರಾ? ನಾನ್ ಹೇಳಿದ್ನಲ್ಲ ಅಣ್ಣ, ನಮ್ಮ ಅಣ್ಣನ್ಗೆ ಹೆಣ್ಣು ನೋಡಕ್ ಹೋಗ್ತಿದೀವಿ ಅಂತ. ಯಾಕಣ್ಣ? ಅಲ್ಲ ಕಣ, ನೀನು ಹೆಣ್ಣೋಡಕ್ ಶುರು ಮಾಡಿದಾಗ ಪೆಟ್ರೋಲ್ ಬೆಲೆ 74 ರೂಪಾಯಿ ಇತ್ತು, ಇವಾಗ 104 ರೂಪಾಯಿ ಆಗಿದೆ. ಅಲ್ಲ ಕಣ, 3 ಗಂಟೆ ಆಗೋದಕ್ಕೆ 100 ಹೆಣ್ಣು ನೋಡಿದ್ರಲ್ರ. ನೀನ್ ಮನೆಗೆ ಹೋಗೋದು ವೇಸ್ಟ್, ಮಾನ್ಯತೆಗೆ ಹೋಗೋ. ಹಲೋ 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 ಅಣ್ಣ, ಕೇಳಿಸ್ತಿಲ್ವಣ್ಣ? ಹಲೋ 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 ಅಣ್ಣ, ಹಲೋ 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 ಹಲೋ.
ಬರೀ ನೆಗೆಟಿವಿಟಿ ಅಪ್ಪಂದು. ಇವಾಗೇನೋ ಮಾತಾಡತ್ ಬೇಡ. ಈ ಸಲ ಅಣ್ಣನ್ ಮದುವೆ ಫಿಕ್ಸ್ ಆಗೇ ಆಗತ್ತೆ. ಜೈ ಆಂಜನೇಯ. ಶರಮಣ ಒಂಟಿ. ಲೋ ಜೈರಾಮ, ಒಡೆಯಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕೋ. ಆನಂದವಾಗಿ ತಿನ್ಬೇಕು ಅಂದ್ರೆ ಆಡಾಡ. ಏನ್ ಡ್ಯೂಟಿಗೆ ರಜಾನಾ? ಬೇಗ ಬಂದ್ಬಿಟ್ಟಿದ್ಯಾ? ಮನೇಲಿ ಏನಾದ್ರು ವಿಶೇಷ ಇದ್ರೆ ಯಾರೋ ಒಬ್ರು ಜವಾಬ್ದಾರಿ ತಗೋಬೇಕಲ್ಲಣ್ಣ. ಏನಪ್ಪ ವಿಶೇಷ? ಅಣ್ಣನ್ಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಹೌದಾ? ಏನ್ ನಟರಾಜಣ್ಣ, ನಮ್ಗೆ ಹೇಳಲೇ ಇಲ್ಲ. ಇದ್ರಲ್ಲಿ ಹೇಳಕ್ ಏನಿದೆ? ಹೆಣ್ಣೋಳಕ್ ಹೋಗ್ತಾರೆ, ಹೋದಂಗೆ ವಾಪಸ್ ಬರ್ತಾರೆ. ಇದೇನು ಹೊಸದಲ್ಲ. 10ರಲ್ಲಿ 11. ಯೋ ಅಪ್ಪನ ನೀನು ಹೆಸರಿಗಾದ್ರೂ ಒಂದಿನ ಆದ್ರೂ ಹಂಗ್ ನಡ್ಕೊಂಡಿದ್ಯಾ? ಒಳ್ಳೆ ಮಾತಾಡೋದಿರ್ಲಿ. ಯಾವಾಗ ನೋಡಿದ್ರು ಅದಾಗಲ್ಲ ಇದ್ ನಡಿಯಲ್ಲ ಅಂತ ಹೇಳ್ತಾನೆ ಇರ್ತಿಯಲ್ಲ. ಯಾರೇ ಕೂಗಾಡಲಿ ಆಹಾ, ಎಂತ ಒಳ್ಳೆ ಹಾಡ. ಏ ಜೈರಾಮ, ಸ್ವಲ್ಪ ಸೌಂಡ್ ಜಾಸ್ತಿ ಮಾಡು. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ. ಅಪ್ಪ ಅದನ್ನು ಮಕ್ಳನ್ನ ಒಳ್ಳೆ ದಾರಿಲಿ ನಡೆಸ್ಬೇಕು. ನಾವೇ ನಿನ್ನ ಹತ್ರ ಅದನ್ನ ಕೇಳ್ತಿಲ್ಲ. ಅಟ್ಲೀಸ್ಟ್ ನಾವ್ ನಡೆಯೋ ದಾರಿಲಿ ಜೊತೆಲಿ ಬಾ ಅಂತಿದೀವಿ. ಯಾವ ಬೇಕುಪ್ಪ ನಿಮ್ ಮನೆಗೆ ಹೆಣ್ ಕೊಡ್ತೀನಿ ಅಂತ ಒಪ್ಕೊಂಡ? ನಿಮ್ಮ ಮನೆ ಬರೀ ಗಂಡಸ್ರ ತುಂಬಿರೋ ಗೋಡನ್ನು, ಹೆಣ್ಣಿನ ಗಂಧ ಗಾಳಿ ಗೊತ್ತಿಲ್ದೇ ಇರೋ ನಿಮ್ ಮನೆಗೆ ಯಾವ ಹೆಣ್ ದೀಪ ಹಚ್ಚಕ್ ಬರ್ತಾಳೋ ಏನ. ಹುಷಾರು, ಅವನಿನ್ನೇನಾರ ಕರ್ಗಿರ್ಕೊಂಡು ಹೋಗ್ಬಿಟ್ಟಿರಿ. ಮೊದಲೇ ಜೈಲಲ್ಲಿ ಇದ್ ಬಂದವನು. ಜೈಲ್ಗೆ ಹೋದವರೆಲ್ಲ ಕೆಟ್ಟವರು ಅಲ್ಲ, ಆಡ್ಕೊಂಡವರೆಲ್ಲ ಒಳ್ಳೆಯವರು ಅಲ್ಲ. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ದೊಡ್ಡಪ್ಪ, ನೀವಾದ್ರೂ ನಮ್ ಜೊತೆ ಬರ್ಬೋದಲ್ಲ. ನಾ ಒಪ್ಪನ್ ನೀವ್ ಅಣ್ಣ ತಾನೆ. ತಮ್ಮನ ಮಕ್ಳು ಬದುಕು ಸರಿ ಹೋಗೋದಕ್ಕೆ ಬಂದ್ ಸಹಾಯ ಮಾಡ್ಬೋದಲ್ಲ. ಯಾಕಪ್ಪ? ನಾನ್ ಚೆನ್ನಾಗಿರೋದ್ ಬೇಡವಾ? ನಿಮಗ್ ಸಹಾಯ ಮಾಡಿ ನನ್ ಜೀವನ ಹಾಳಾಗ್ಲಾ? ಇನ್ನು ನೀವು 4 ಜನ ಅಣ್ಣ ತಮ್ಮಂದ್ರು ಒಟ್ಟಿಗೆ ನಿಂತ್ಕೊಂಡ್ಬಿಟ್ರೆ ರೋಲ್ ಕಾಲಿಗೆ ನಿಂತಂಗ್ ಕಾಣಿಸುತ್ತೆ. ಇಡೀ ಊರಿಗೆ ಗೊತ್ತು ನಿಮ್ ಸಂಸಾರ ಹೆಂಗೆ ಅಂತ. ಹೋಗಿ ಹೋಗಿ. ಎಷ್ಟೇ ಕೋಪ ಬೇಸರ ಇದ್ರು ಈ ಬಣ್ಣ ಚಿಟ್ಟೆ ನೋಡ್ತಿದ್ದ ಹಾಗೆ ಮನ್ಸಿಗೆ ಎಷ್ಟು ಹಾಯ್ ಅನ್ಸತ್ತಲ್ಲ. ಇದು ಚಿಟ್ಟೆ ಆಗಕ್ ಮುಂಚೆ ಹುಳ ಆಗಿತ್ತು. ಆಗ ಯಾರು ಇದನ್ನ ಇಷ್ಟು ಮೈ ಮರ್ತು ನೋಡಿರಲ್ಲ. ಎಲ್ಲ ಒಳ್ಳೆ ವಿಷಯಗಳಿಗೂ ಸಮಯ ಬರಬೇಕು ಮೈ. ನಮ್ ಬದುಕು ಅಷ್ಟೇ. ಈ ಮನೆ ನಮ್ ಬದುಕು ಎರಡಕ್ಕೂ ಬಣ್ಣ ತುಂಬೋರು ಬಂದೇ ಬರ್ತಾರೆ. ಅಪ್ಪ 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 ಮಗಳೇ ಬಿದ್ಗಿದೀಯಾ? ಅಪ್ಪ 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 ಅಪ್ಪ. ನಮಸ್ಕಾರ. ನೀವು ಕೊಟೇಶನ್ ಕಳಿಸಿ ಆ ವೈಜಾಗ್ ಕಂಪ್ನಿದು ಶಿಪ್ಪಿಂಗ್ನ ನೀವು ಮಾಡಿ ಮುಗಿಸ್ಬಿಡಿ. ಹಾ ಸರಿ ಹಾಗೆ ಮಾಡೋಣ. ಚಂದು ಅಪ್ಪ ಬಂದ್ರು, ಬಾ. ಅದೇ ಪ್ರಾಜೆಕ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಹೌದೌದು. ಅಪ್ಪ ಸರಿ. ಅಪ್ಪ ಹಾ ನಾವಿನ್ ಬರ್ತೀವಿ. ಒಳ್ಳೇದು. ಅಪ್ಪ ಚಂದು, ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ. ಏನ್ ಚಂದುಮಾ? ಮಹಾಬಲ ಅವ್ರ ಮಗಳು ಗೋಲ್ಡ್ ಮೆಡಲಿಸ್ಟ್ ಅಂತ ಇಡೀ ಕಾಲೇಜ್ ಹೆಮ್ಮೆ ಪಡ್ತಿದೆ. ಆದ್ರೆ ನೀನ್ ನೋಡಿದ್ರೆ ಬರೀ ನಿನ್ ಕೆಲ್ಸದಲ್ಲೇ ಬಿಸಿ ಇದೆಯಪ್ಪ. ಅವ್ರಿಗಿಂತ ನನ್ನ ಮಗಳ ಬಗ್ಗೆ ನಾನು 10 ಪಟ್ಟು ಹೆಮ್ಮೆ ಪಡ್ತೀನಿ. ನೀನು ಹುಟ್ಟಿರುವ ಬಂಗಾರ, ನನ್ಗಿದೆಲ್ಲ ಸಿಕ್ಕಿದ್ದು. ಅಪ್ಪ ನೋಡು, ಇದು ನಿಜವಾಗ್ಲೂ ಚಿನ್ನನಾ? ಅಫ್ಕೋರ್ಸ್. ಡಿಸ್ಟ್ರಿಕ್ಟ್ ಟಾಪರ್ ಅಂದ್ರೆ ಸುಮ್ನೆನಾ? ಓ, ಏನಮ್ಮ ಇದು? 10 ಗ್ರಾಮು ಇಲ್ಲ ಅನ್ಸುತ್ತೆ. ಟಾಪರ್ಗೆ ಇಷ್ಟೇನಾ ಕೊಡೋದು?
ಅಪ್ಪ ಹೋಗ್ಲಿ ಬಿಡಮ್ಮ, ಲಕ್ಷ್ಮಿ ಹೇಗ್ ಬಂದ್ರು ಲಕ್ಷ್ಮಿನೇ ಅಲ್ವಾ? ಇದು ಸರಸ್ವತಿ ಕೊಟ್ಟಿರೋ ಸನ್ಮಾನ. ಈ ಥರದ್ದು ಇನ್ನೂ ಸಾಕಷ್ಟು ಬರುತ್ತೆ. ನೀನ್ ನೋಡ್ತಾ ಇರಪ್ಪ, ಲಂಡನ್, ಪ್ಯಾರಿಸ್, ಇಟ್ಲಿ ಎಲ್ಲಾ ಕಡೆಯಿಂದ ನಿನ್ ಮಗಳಿಗೆ ಬೇಷ್ ಬೇಷ್ ಅಂತ ಅಚೀವ್ಮೆಂಟ್ ಸಿಗತ್ತೆ ಅಲ್ವಾ? ಮತ್ತೆ ನನ್ನ ಮಗಳು ಮನ್ಸು ಮಾಡಿದ್ರೆ ಪ್ರಪಂಚನ ಗೆದ್ದು ಬಿಡ್ತಾಳೆ ಅಲ್ವಾ? ಅದಕ್ಕೆ ನಂಗೆ ಮಹಾಬಲ ಅಂದ್ರೆ ತುಂಬಾ ಇಷ್ಟ. ನೀನ್ ಹೆಂಡತಿಗೂ ಸ್ವಲ್ಪ ಹೇಳು. ಅಮ್ಮ ನೋಡ್ಯಾ, ನಾನು ಹಿಂಗೆ ಹೇಳಿರ್ಲಿಲ್ವಾ ಅಪ್ಪ ನನ್ ಮಾತೆ ಕೇಳೋದಂತ. ನಿಮ್ಮಮ್ಮಗೆ ಇವೆಲ್ಲ ಗೊತ್ತಾಗಲ್ಲಮ್ಮ, ನೀನ್ ತಲೆ ಕೆಡ್ಸ್ಕೋಬೇಡ. ನೀನ್ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಮಹಾಲಕ್ಷ್ಮಿ ತರ ರೆಡಿ ಆಗಿ ಬಾ. ಇನ್ನೇನ್ ಅವ್ರು ಬಂದ್ಬಿಡ್ತಾರೆ. ಯಾರು ಬರ್ತಾರಪ್ಪ? ನಾವೇನು ಹೇಳಿಲ್ಲ ರೀ, ನಿಮ್ ಸರ್ಪ್ರೈಸು ನೀವೇ ಹೇಳಿ ಅಂತ ಸುಮ್ನಿದೀವಿ. ಅದೇನ್ ಸರ್ಪ್ರೈಸ್ ಮಾವ, ನಾನು ಕಾಯ್ತಾ ಇದ್ದೀನಿ, ಹೇಳಿ ಏನಪ್ಪ? ನೋಡು ಚಂದಮ್ಮ, ನಿಮ್ಮಮ್ಮ ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಹಾಕ್ಬಿಟ್ಲು. ನನ್ನ ಮುದ್ದು ಮಗಳು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಏನ್ ಹೇಳ್ತಿದ್ಯಪ್ಪ? ಏಯ್ ಗೋಲ್ಡ್ ಮೆಡಲಿಸ್ಟು, ನಿನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ರೀ, ನಿಮ್ ಮಗಳು ಸ್ಟೇಜ್ ಮೇಲೆ ನಾನು ಇಡೀ ಪ್ರಪಂಚ ಸುತ್ತುತ್ತೀನಿ, ಮದ್ವೆನೇ ಅಂತೆಲ್ಲ ಹೇಳಿ ಚಪ್ಪಾಳೆ ಗಿಟ್ಟಿಸ್ಕೊಡ್ಲು. ಕರೆಕ್ಟಾಗಿ ಹೇಳಿದಾಳೆ. ನನ್ನ ಮಗಳು ಪ್ರಪಂಚನೇ ಸುತ್ತಬಹುದು. ಹುಡುಗ ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅವ್ರ ಕಂಪ್ನಿ ಲಿಸ್ಟ್ ಕೇಳಬೇಕು ನೀನು. ಇಲ್ಲಿಂದ ಆಸ್ಟ್ರೇಲಿಯಾಗ ಹೋಗಿ ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದಾರೆ ಗೊತ್ತಾ? ಚಂದುಮ್ಮ, ಯಾಕೆ ಹೀಗೆ ನಿಂತುಬಿಟ್ಟೆ? ಮದುವೆ ಅಂದ ಕೂಡಲೇ ನಾಚಿಕೆ ಅನ್ಸತ್ತೆ ಮೇಡಮ್ಗೆ. ಯಾರನ್ನ ಕೇಳಿ ಹುಡುಗನ ಹುಡುಕ್ತಿದ್ದೀರಾ? ಯಾರನ್ನ ಯಾಕೋ ಕೇಳ್ಬೇಕು? ನನ್ನ ಮಗಳು ಭವಿಷ್ಯಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಇಲ್ಲಪ್ಪ. ಏಯ್, ಏನೇ ಮಾತಾಡ್ತಿದ್ಯಾ? ಅಮ್ಮ ಪ್ಲೀಸ್, ನಂಗೆ ಈಗ ಮದ್ವೆ ಇಷ್ಟ ಇಲ್ಲ. ಅಪ್ಪ, ಬರ್ತಿರೋರು ಕಾಲ್ ಮಾಡಿ ಬರ್ಬೇಡ ಅಂತ ಹೇಳು ಅಷ್ಟೇ.